ದೇಶದಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಧ್ವಜಾರೋಹಣ ಮಾಡ್ತಾ ಇದ್ದಾರೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಧ್ವಜಾರೋಹಣ ನೆರವೇರುತ್ತೆ. 13ನೇ ಬಾರಿಗೆ ಧ್ವಜಾರೋಹಣ ನೆರವೇರಿಸಲಿರೋ ಮೋದಿ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ತಿರಂಗ ಧ್ವಜ ಹಾರಾಟ. ದೇಶದಾದ್ಯಂತ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮನೆ ಮಾಡಿದೆ. ದೆಹಲಿಯಿಂದ ಹಿಡಿದು ದೇಶದ ಮೂಲೆ ಮೂಲೆಗೂ ಕೂಡ ತಿರಂಗ ರಾರಾಜಿಸುತ್ತಿದ್ದು ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಸೇರಿದಂತೆ ವಿವಿಧೆಡೆ ಧ್ವಜಾರೋಹಣ ಹಾಗೂ ದೇಶಭಕ್ತಿ ಕಾರ್ಯಕ್ರಮಗಳು ನಡೀತಾ ಇವೆ. ಇತ ರಾಷ್ಟ್ರ ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಕೇಂದ್ರ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಲಿದ್ದಾರೆ. ಧ್ವಜಾರೋಹಣದ ಬಳಿಕ ದೇಶವನ್ನ ಉದ್ದೇಶಿಸಿ ಪ್ರಧಾನಿಯವರ ಭಾಷಣ ಇರುತ್ತೆ. ಇದು ಕೆಂಪುಕೋಟೆಯಿಂದ ಮೋದಿ ಅವರ 13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣ ಆಗಿದೆ. ಈ ಬಾರಿಯ ಆಚರಣೆಯ ಮತ್ತೊಂದು ವಿಶೇಷತೆ ಅಂದ್ರೆ ಒಂದೇ ಮಾತರಂಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದೇ ಮಾತರಂ ಗಾಯನಕ್ಕೆ ವಿಶೇಷ ಸ್ಥಾನ ನೀಡಲಾಗುತ್ತೆ. ಯುವ ಶಕ್ತಿಯ ಕೊಡುಗೆ ಹಾಗೂ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯೂ ಕೂಡ ಈ ಬಾರಿಯ ಕಾರ್ಯಕ್ರಮದ ಪ್ರಮುಖ ವಿಷಯಗಳಾಗಿದೆ. ಇನ್ನು ದೇಶದಾದ್ಯಂತ ಹರ್ ಘರ್ ತಿರಂಗ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಜನರು ಸ್ವಾತಂತ್ರ್ಯವನ್ನ ಆಚರಿಸ್ತಾ ಇದ್ದಾರೆ. ಸೇನೆ, ಪೊಲೀಸ್ ಪಡೆಗಳು, ಎನ್ಸಿಸಿ ಕೆಡೆಟ್ಗಳು ಎಲ್ಲವೂ ಸೇರಿದಂತೆ ವಿವಿಧ ತಂಡಗಳು ದೆಹಲಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಅದ್ಧೂರಿ ಕಾರ್ಯಕ್ರಮ ನಡೀತಾ ಇದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ದೆಹಲಿಯ ಒಂದು ಚಿತ್ರಣ. ದೆಹಲಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ತಿರಂಗ ಧ್ವಜ ಹಾರ್ತಾ ಇದೆ. ಈಗ ದೆಹಲಿಯ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. Honor the courage and resilience of our citizens, pay tribute to our brave soldiers and share the vision that will guide the nation ಈಗ ದೆಹಲಿಯ future. Until that historic moment arrives, the audience 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. ಮೋದಿಯವರ ಆಗಮನಕ್ಕೆ ಈಗ ಎಲ್ಲರೂ ಕಾಯುತ್ತಿದ್ದಾರೆ. ದೆಹಲಿಯಿಂದ ಹಿಡಿದು ದೇಶದ ಮೂಲೆ ಮೂಲೆಗೂ ಕೂಡ ತಿರಂಗ ರಾರಾಜಿಸುತ್ತಿದೆ. ಈಗಾಗಲೇ ಗಣ್ಯಾತಿ ಗಣ್ಯರು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಕೇಂದ್ರ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸುತ್ತಾ ಇದ್ದಾರೆ. ಧ್ವಜಾರೋಹಣದ ಬಳಿಕ ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಭಾಷಣ ಕೂಡ ಮಾಡ್ತಾರೆ. ಇದು ಕೆಂಪುಕೋಟೆಯಿಂದ ಮೋದಿಯವರ 13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣ ಆಗಿದೆ. इस 80वें स्वाधीनता दिवस समारोह का हिस्सा बनने के लिए माननीय प्रधानमंत्री श्री नरेंद्र मोदी ऐतिहासिक लाल किले की प्राचीर पर राष्ट्रीय ध्वज फहराएंगे और देश को संबोधित करेंगे. इस भव्य आयोजन के माध्यम से राष्ट्रीय गीत वंदे मातरम की 150 वर्ष पुरानी विरासत को भी याद किया जा रहा है. साथ ही 2047 तक विकसित भारत के लक्ष्य की दिशा में देश की यात्रा में युवा शक्ति की ऊर्जा, आकांक्षाओं और महत्वपूर्ण योगदान को भी परिलक्षित किया जा रहा है. पहली बार है जब लाल किले की प्राचीर पर और लाल किला परिसर में उपस्थित सभी लोग वंदे मातरम का सामूहिक गायन करते हुए नजर आएंगे. ऐसे में ये समारोह एक समृद्ध ದೇಶದ ಮೂಲೆ ಮೂಲೆಗೂ ಕೂಡ ಇವತ್ತು ದೇಶಭಕ್ತಿಯ ಸಂಭ್ರಮ. ಎಲ್ಲೆಲ್ಲೂ ತಿರಂಗ ಹಾರಾಟ, ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ದೇಶದಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ. ನೀವು ಈಗ
ನೋಡ್ತಿರ್ತಕ್ಕಂಥ ಒಂದು ದೃಶ್ಯ ಇದು ರಾಷ್ಟ್ರ ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯ ಒಂದು ದೃಶ್ಯ. ಸ್ವಾತಂತ್ರ್ಯೋತ್ಸವದ ಪ್ರಮುಖ ಕೇಂದ್ರವಾಗಿದೆ ಕೆಂಪು ಕೋಟೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದು ಕೆಂಪು ಕೋಟೆಯ ಕೋಟೆ ಗೋಡೆಯಿಂದ ಮೋದಿಯವರ 13ನೇ ಸತತ ಸ್ವಾತಂತ್ರ್ಯ ದಿನದ ಭಾಷಣವಾಗುತ್ತೆ. ಪ್ರಧಾನಿ ಧ್ವಜಾರೋಹಣದ ಬಳಿಕ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ದೇಶದ ಅಭಿವೃದ್ಧಿ, ಯುವಶಕ್ತಿ, ಭದ್ರತೆ, ಆರ್ಥಿಕ ಪ್ರಗತಿ ಹಾಗೂ 2047ರ ವಿಕಸಿತ ಭಾರತ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳು ಭಾಷಣದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತೊಂದು ವಿಶೇಷತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈಗ ಆಗಮಿಸ್ತಾ ಇದ್ದಾರೆ. ರಾಜಧಾನಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯತ್ತ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ.